ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾಸಂಪದಾಯ ಕರ್ತೃಭ್ಯೋ ಋಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ. ನಮಸ್ಕಾರ. ನಚಿಕೇತ ಏನು ಪರಮಾರ್ಥ ವಿಷಯಕವಾದಂತಹ ಪ್ರಶ್ನೆಯನ್ನು ಕೇಳಿದ್ದಾನೋ ಅದಕ್ಕೆ ಯಮಧರ್ಮರಾಜ ಉತ್ತರವನ್ನು ಹೇಳ್ತಾ ಇದ್ದಾನೆ. ಇಂದ್ರಿಯಗಳ ಮತ್ತು ಮನಸ್ಸಿನ ಆತ್ಮನಾಗಿ ಇದ್ದುಕೊಂಡು ಎಲ್ಲ ವಿಷಯಗಳನ್ನು ಕೂಡ ತನ್ನ ಚೈತನ್ಯ ಪ್ರಕಾಶದಿಂದ ಬೆಳಗ್ತಾ ಇರತಕ್ಕಂಥವನೇ ನಚಿಕೇತ ಕೇಳಿದಂತಹ ಪರಮಾತ್ಮ. ಇದೇ ಧರ್ಮಾಧರ್ಮಗಳನ್ನು ಮೀರಿ ಭೂತ ಭವಿಷ್ಯದ ವರ್ತಮಾನಗಳ ಕಟ್ಟಿಗೆ ಸಿಕ್ಕದೆ ಎಲ್ಲವನ್ನೂ ನಿಯಮಿಸುವಂತಹ ಈಶ್ವರ ಸ್ವರೂಪವಾದಂತಹ ಆತ್ಮ ಅಂತ ಹೇಳಿದ ಯಮಧರ್ಮರಾಜ. ಹಾಗೆ ಇಂತಹ ಆತ್ಮನನ್ನು ತಿಳಿದುಕೊಂಡರೆ ಶೋಕವನ್ನು ದಾಟಿದ ಹಾಗೆ, ಭಯವನ್ನು ದಾಟಿದ ಹಾಗೆ ಅಂತ ಹೇಳಿದ. ಹಾಗೆ ಈ ಪರಮಾತ್ಮನೇ ಎಲ್ಲಕ್ಕೂ ಒಡೆಯ ಅಂತಂದರೆ ಹೇಗೆ, ಅವನೇ ಸರ್ವಾತ್ಮನಾಗಿದ್ದಾನೆ ಅಂತಂದರೆ ಹೇಗೆ ಅಂತಂದರೆ ವ್ಯಾಕೃತ ಪ್ರಪಂಚದಲ್ಲಿ ಸರ್ವೇಶ್ವರನಾಗಿ ವ್ಯವಹಾರ ದೃಷ್ಟಿಯಿಂದ ತೋರ್ತಾ ಇರತಕ್ಕಂಥ ಹಿರಣ್ಯಗರ್ಭನೂ ಕೂಡ ಈ ಪರಮಾತ್ಮನೇ. ಅವನು ಹೇಗೆ ಅನ್ನೋದನ್ನು ಮುಂದೆ ಹೇಳ್ತಾ ಇದ್ದಾನೆ. ಹಿರಣ್ಯಗರ್ಭ ಅಥವಾ ಕಾರ್ಯಬ್ರಹ್ಮ ಹೇಳತಕ್ಕಂಥದ್ದೇನಿದೆಯೋ ಇದನ್ನು ನಾವು ಅರಿತುಕೊಳ್ಳಬೇಕು. ಹೇಗೆ ಅಂತಂದರೆ ಧರ್ಮಜ್ಞಾನ ವೈರಾಗ್ಯಾದಿಗಳು ಇಲ್ಲ ಎನ್ನುವಷ್ಟು ಅತಿಶಯದಿಂದ ಇರುವವನಾಗಿ, ಅಂದರೆ ಧರ್ಮಜ್ಞಾನ ವೈರಾಗ್ಯಗಳು ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಇರುವವನಾಗಿ, ಪಂಚಭೂತಗಳು ಪಂಚಭೂತಗಳು ಉತ್ಪನ್ನವಾಗುವುದಕ್ಕಿಂತ ಮುಂಚೆಯೇ ಈ ಹಿರಣ್ಯಗರ್ಭ ಹೇಳತಕ್ಕಂಥವನು ಪ್ರತಿಯೊಂದು ಕಲ್ಪದಲ್ಲಿಯೂ ಕೂಡ ಅವ್ಯಕ್ತದಿಂದ ಹುಟ್ಟತಕ್ಕಂಥ ಮೊದಲನೆಯ ವ್ಯಕ್ತಿಯಾಗಿರ್ತಾನೆ. ಆದ್ದರಿಂದ ಇವನನ್ನು ಪ್ರಥಮಜ ಅಂತ ಶ್ರುತಿಗಳೆಲ್ಲವೂ ಕೂಡ ಹೇಳಿದೆ. ಹಾಗೆ ಹಿರಣ್ಯಗರ್ಭ ಹೇಳತಕ್ಕಂಥವನು ಜ್ಞಾನಕ್ರಿಯಾಶಕ್ತಿಗಳಿಂದ ಕೂಡಿದವನಾಗಿರ್ತಾನೆ. ಕ್ರಿಯಾಶಕ್ತಿ ಪ್ರಾಧಾನ್ಯತೆಯಿಂದ ಅವನನ್ನು ಪ್ರಾಣ ಅಂತಲೂ ಕೂಡ ಕರೀತಾರೆ. ಇವನೇ ಸ್ಥೂಲೋಪಾಧಿಯುಳ್ಳಂತಹ ವಿರಾಟ್ ಪುರುಷನೂ ಕೂಡ ಇವನೇ ಪ್ರಥಮ ಶರೀರಿ ಅಂತ ಅಂದುಕೊಳ್ತಾರೆ. ಆ ಪ್ರಥಮ ಶರೀರಿಯಾಗಿರತಕ್ಕಂಥ ಪುರುಷನಿಗೆ ಪ್ರಜಾಪತಿ ಅಂತಲೂ ಕೂಡ ಹೇಳ್ತಾರೆ. ಒಂದೊಂದು ಕಲ್ಪದಲ್ಲಿ ಹುಟ್ಟತಕ್ಕಂತಹ ಪ್ರಜೆಗಳಿಗೆಲ್ಲ ಅಂತಂದರೆ ಯಾರ್ಯಾರು ಜೀವರುಗಳಿರ್ತಾರೋ ಎಲ್ಲ ಜೀವರುಗಳಿಗೆ ಒಡೆಯನಾದ್ದರಿಂದ ಹಿರಣ್ಯಗರ್ಭ ಅಂತಲೂ ಕೂಡ ಇವನಿಗೆ ಹೆಸರು. ಅಂತಹ ಈ ಹಿರಣ್ಯಗರ್ಭನ ರೂಪಾಂತರವಾದಂತಹ ವಿರಾಟ್ ಪುರುಷ, ಪ್ರಜಾಪತಿ ಮುಂತಾದ ಹೆಸರುಗಳನ್ನು ಶ್ರುತಿಯಲ್ಲಿ ಹೇಳಲಾಗಿದೆ. ಶ್ರುತಿಯಲ್ಲಿ ಈ ಎಲ್ಲ ಹೆಸರುಗಳು ಕೂಡ ಪ್ರಸಿದ್ಧವಾಗಿವೆ. ಇಂತಹ ಹಿರಣ್ಯಗರ್ಭನು ಸರ್ವದೇವತಾಮಯನಾಗಿರುತ್ತಾನೆ. ಅವನೇ ದೇವಾದಿ ಸಕಲ ಶರೀರಗಳ ಹೃದಯ ಗುಹೆಯಲ್ಲಿ ಇದ್ದುಕೊಂಡು ದೇಹೇಂದ್ರಿಯ ರೂಪವಾದಂತಹ ಭೂತಗಳೊಡನೆ ಇದ್ದುಕೊಂಡು ಶಬ್ದಸ್ಪರ್ಶ ರೂಪ ರಸಗಂಧಗಳೆಂಬ ವಿಷಯಗಳನ್ನು ಭೋಗಿಸುತ್ತಾ ಜೀವನಾಗಿ ಇರ್ತಾನೆ. ಆದ್ದರಿಂದ ಅವನು ಸರ್ವಾಂತರಾತ್ಮನಾಗಿರ್ತಾನೆ. ಆತನು ಈ ಪರಬ್ರಹ್ಮ ರೂಪವಾದಂತಹ ಆತ್ಮನೇನಿದ್ದಾನೋ ಅವನಿಂದಲೇ ಹುಟ್ಟುತ್ತಾನೆ. ಈ ಹಿರಣ್ಯಗರ್ಭನು ಮೇಲೆ ಹೇಳಿದ ಹಾಗೆ ಎಲ್ಲ ಜೀವಿಗಳ ಹೃದಯ ಗುಹೆಯನ್ನು ಹೊಕ್ಕು ಶಬ್ದ ಸ್ಪರ್ಶ ರೂಪ ರಸಗಂಧಗಳು ಹೇಳತಕ್ಕಂಥ ವಿಷಯಗಳನ್ನು ತಿನ್ನುತ್ತಾನೆ, ಭೋಗಿಸ್ತಾನೆ. ಹಾಗಾಗಿ ಅದನಾತ್ ತಿನ್ನೋದರಿಂದ ಅವನಿಗೆ ಅದಿತಿ ಅಂತಲೂ ಕೂಡ ಹೇಳ್ತಾರೆ. ಹೀಗೆ ಈ ಸರ್ವದೇವತಾಮಯನಾದಂತಹ ಅದಿತಿಯನ್ನು, ಪ್ರಾಣನನ್ನು ಅಥವಾ ಹಿರಣ್ಯಗರ್ಭನನ್ನು ಅಥವಾ ವಿರಾಟ್ ಪುರುಷನನ್ನು ಅಥವಾ ಪ್ರಜಾಪತಿಯನ್ನು ಯಾವಾತ ಕಾಣ್ತಾನೋ ಅವನು ಈಗ ಹೇಳ್ತಾ ಇರತಕ್ಕಂಥ ಆತ್ಮತತ್ವವನ್ನೇ ಆ ರೂಪದಿಂದ ಕಾಣ್ತಾನೆ. ಇದೇ ನಚಿಕೇತ ಕೇಳಿದಂತಹ ತತ್ವ ಅಂತ. ನಮಸ್ಕಾರ.